ಅದಾದ ನಂತರ 1999ರಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ನೋಡಿದಾಗ ಕನ್ನಡಿಗರ ಪರಿಸ್ಥಿತಿ, ಕನ್ನಡದ ಪರಿಸ್ಥಿತಿ, ಅವತ್ತು ಎಲ್ಲೂ ನೋಡಿದ್ರು ತಮಿಳು ಸಿನಿಮಾ, ತೆಲುಗು ಸಿನಿಮಾ, ಮತ್ತು ಎಲ್ಲೂ ನೋಡಿದ್ರು ತಮಿಳರ ಪೋಸ್ಟ್ರುಗಳು, ಎಲ್ಲೂ ನೋಡಿದ್ರು ಬರವಣಿಗೆಗಳು ಗೋಡೆಗಳ ಮೇಲೆ. ಏನಿದೇನು ಕರ್ನಾಟಕದ ರಾಜಧಾನಿ ಬೆಂಗಳೂರ, ಇದ್ಯಾಕೆ ಇಲ್ಲಿ ಇಷ್ಟೊಂದು ತಮಿಳುಮಯ, ಇದ್ಯಾಕೆ ಇಲ್ಲಿ ಇಷ್ಟೊಂದು ತೆಲುಗುಮಯ ಅಂಥೇಳಿ ನನಗನ್ನಿಸ್ತು. ಈ ಎಷ್ಟೋ ಬಡಾವಣೆಗಳಲ್ಲಿ ಕನ್ನಡದವ್ರು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಉದಾಹರಣೆಗೆ ಶ್ರೀರಾಮ್ಪುರ, ಓಕ್ಲಿಪುರ, ಕಾಕ್ಸ್ಟೌನು, ಅಗ್ರಹಾರ, ಕಮ್ಮನಹಳ್ಳಿ, ಈ ಭಾಗದಲ್ಲಿ ತುಂಬ ಭಾಗಗಳಲ್ಲಿ ಹೋಗೋಕ್ಕೆ ಆಗ್ತಿರಲಿಲ್ಲ, ಸಾಧ್ಯ ಇಲ್ಲ ಬಡಾವಣೆಗಳಿಗೆ. ಎಲ್ಲರ ಕನ್ನಡ ಮಾತಾಡಿಕೊಂಡು ಹೋಗೋಕ್ಕೆ ಭಯ ಬೀಳ್ತಿದ್ರು. ಒಂದು ಬಾವುಟ ಹಿಡಿಯೋಕ್ಕೆ ಭಯ ಬೀಳ್ತಿದ್ದಂಥ ಒಂದು ಕಾಲ. ಶ್ರೀರಾಮ್ಪುರ ಅಂತ ಹೇಳಿ ಅಲ್ಲೊಂದು ಗಾಂಧಿ ಮೈದಾನದಲ್ಲಿ ತಮಿಳರು ಸವಾಲು ಹಾಕೋರು, ಕನ್ನಡದವ್ರು ಯಾರಾದ್ರು ಗಂಡಸರಿದ್ದರೆ ಬಂದು ಇಲ್ಲಿ ಈ ಗಾಂಧಿ ಇದರಲ್ಲಿ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಮಾಡಲಿ ಅಂತ. ಆದರೆ 1999ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉದಯ ಆದಾಗ ಮೊದಲನೆಯ ಕಾರ್ಯಕ್ರಮವೇ ಅದೇ ಗಾಂಧಿ ಮೈದಾನದಲ್ಲಿ ಮಾಡ್ತೀವಿ. ಪ್ರಚೋದನೆ ಬಂದು ಇವೆಲ್ಲ ವಿಚಾರಗಳು. ಹೌದು. ಆ ಫಾರ್ಮೇಷನ್ಗೆ ನಿಮ್ಮ ಕೈ ಹಿಡಿದವ್ರು ಯಾರ್ಯಾರು ಅವತ್ತು? ಬಹುಶಃ ಆ ಸಂದರ್ಭಕ್ಕೆ ನನ್ನ ಜೊತೆಯಲ್ಲಿ ನಿಂತವರು ಒಂದು 10-12 ಜನ ಇದ್ದರು. ಆದರೆ ಅವರೆಲ್ಲರೂ ಯಾರೂ ಎದೆಗಾರಿಕೆಯಿಂದ ಮುಂದೆ ಬರ್ತಿದ್ದವರಲ್ಲ. ಹಿಂದೆಗಡೆಯಿಂದ ಒಂದಷ್ಟು ನಮ್ಮನ್ನು ಉರಿದುಂಬಿಸೋರು ಅಷ್ಟೇ. ಆದರೆ ಜೊತೆಯಲ್ಲಿ ನಿಂತ್ಕೊಳ್ತಿದ್ದವ್ರು ಯಾರೂ ಅಲ್ಲ. ಏನಕ್ಕೆ? ಆ ಭಯಕ್ಕೆ ಅಂತ. ಭಯ ಇತ್ತು, ಸಿಕ್ಕಾಪಟ್ಟೆ ಭಯ ಇತ್ತು. ಯಾಕೆ ಬೇಕು, ನಮ್ಮ ಕುಟುಂಬ ಹಾಗೆ ಹೀಗೆ ಅಂತ ಹೇಳಿ ದೂರ ಉಳಿಯೋರು. ಆದರೂ ಮತ್ತು ನಿಮಗೇನಕ್ಕೆ ಆ ಧೈರ್ಯ? ನನಗೆ ಹೆಂಗೆ ಧೈರ್ಯ ಅಂದರೆ, ಈ ಬಾಂಬೆಲಿದ್ದಾಗ ಬಾಂಬೆಲಿ ಬದುಕಬೇಕು ಒಂದಷ್ಟು ದಿವಸ ಅಂದಾಗ ಆ ಧೈರ್ಯ ಇಲ್ಲದೆ ಹೋಗಿದ್ರೆ ಬಾಂಬೆಲಿ ಬದುಕೋಕ್ಕಾಗ್ತಿರ್ಲಿಲ್ಲ ಆ ಕಾಲಕ್ಕೆ. ನನಗೆ ಅನಿಸ್ಬಿಟ್ಟಿತ್ತು. ಯಾಕೆಂದರೆ ನಾನು ಮನೆ ಬಿಟ್ಟಿದ್ದೀನಿ, ಕುಟುಂಬ ಬಿಟ್ಟಿದ್ದೀನಿ, ಇನ್ನೆಂಥದ್ದಿದೆ? ಜೀವದ ಹಂಗು ಯಾರು ತೊರೆದು ನಿಂತ್ಕೋತಾರೋ ಅವ್ರು ಏನು ಬೇಕಾದ್ರೂ ಗೆಲ್ಲಬಹುದು ಅನ್ನೋದಕ್ಕೆ ಉದಾಹರಣೆ ನಾನು ಅಂತ ಅಂದ್ಕೋತೀನಿ. ಯಾಕೆಂದ್ರೆ ನನಗೆ ಆ ಜೀವದ ಹಂಗಿರಲಿಲ್ಲ ಆ ಸಂದರ್ಭಕ್ಕೆ. ಹಾಗೆ ನಿಂತಿದ್ದೆ ನಾನು. ಹೇಗೆ ಬಿಸಿ ರಕ್ತ ಅಂತನಾ ಅಥವಾ ಎರಡನೇದು ಅಲ್ಲಿವರೆಗೂ ಆಗಿರೋ ಅನುಭವ, ಬಟ್ ಇವೆರಡು ಮಿಶ್ರಿಸಿ ಕನ್ನಡಕ್ಕೆ ಅಂತ ಗುರಿ ಅಂತ ಅದು ತಿರುಗಿಸಿರೋದೇ ಅದು ಒಂದು ಒಳ್ಳೆಯದು. ಹೌದು. ಕೆಲವು ಘಟನೆಗಳು, ಕೆಲವು ಸಂದರ್ಭಗಳು ನನ್ನ ಅಂತರಂಗದ ಒಳಗಡೆ ಎಂಥ ಕಿಚ್ಚನ್ನು ಹಚ್ಚಿದವು ಅಂದರೆ, ಒಂದು ಸಲ ರಾಜ್ಕುಮಾರ್ ಅವ್ರದ್ದು ಒಂದು ಸಿನಿಮಾದು ಮೆರವಣಿಗೆ ಮಾಡಿಕೊಂಡು ಬರುವಾಗ ಓಕ್ಲಿಪುರದ ಹತ್ರ ಬ್ರಿಡ್ಜ್ಗಳ ಮೇಲಿಂದ ಕಲ್ಲು ಹೊಡಿತಾರೆ, ದೊಡ್ಡ ದಪ್ಪ ಕಲ್ಲು ಎಸಿತಾರೆ ಆ ಮೆರವಣಿಗೆ ಮೇಲೆ. ಇಂಥದ್ದೆಲ್ಲ ನೋಡಿದಾಗ ಅನ್ನಿಸ್ತಾ ಇತ್ತು, ಇಲ್ಲಿ ಸರಿಯಾದಂಥದ್ದು ಒಂದು ಸಂಘಟನೆ ಹುಡುಕ್ತೆ ಹೋದರೆ ಈ ಬೆಂಗಳೂರನ್ನ ರಕ್ಷಣೆ ಮಾಡ್ಕೊಳ್ಳೋದು ಭಾರಿ ಕಷ್ಟ ಅಂತ ಹೇಳಿ, ಆಗ ನಾನು ಒಂದು 100 ಜನ ಹುಡುಗರನ್ನ ಎಲ್ಲ ಏರಿಯಾದಲ್ಲಿ, ಗಾಯತ್ರಿ ನಗರ, ಎಲ್ಲಿ ಒಂದಷ್ಟು ಕನ್ನಡಿಗರು ಬಲಿಷ್ಠವಾಗಿದ್ದಾರೆ ಅಂತ ಅನ್ನಿಸ್ತು. ಕೆಂಪಾಪುರ, ಅಗ್ರಹಾರ, ಗಾಯತ್ರಿ ನಗರ, ಆಮೇಲೆ ಶ್ರೀನಗರ, ಈ ಥರದ ಬೆಂಗಳೂರಿನ ರಾಜಾಜಿನಗರ, ಇಂಥ ಪ್ರದೇಶಗಳಿಂದ ಒಂದಷ್ಟು ಜನ, ಒಂದು 100 ಜನ ಹುಡುಗರನ್ನ ಗುಡ್ಡೆ ಹಾಕ್ಕೊಂಡೆ ಪ್ರಾರಂಭದಲ್ಲಿ ಮಾಡಿಕೊಂಡು. ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿ ಅದಕ್ಕೊಂದು ರಿಜಿಸ್ಟ್ರು ಮಾಡಿಸಿ ಆ 100 ಜನ ಇದ್ದಿದ್ದು. ಆಮೇಲೆ ಒಂದೊಂದಷ್ಟು ಜನ ಬರೋಕ್ಕೆ ಶುರು ಮಾಡಿದ್ರು. ಬರ್ತಾ 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 ಸಾವಿರಾರು ಸಂಖ್ಯೆಯಲ್ಲಿ ಆಯಿತು. ಇವತ್ತು 60 ಲಕ್ಷ ಜನ ಇದ್ದೀರಿ. 72 ಲಕ್ಷ ಜನ ಇದ್ದೀವಿ ಕಾರ್ಯಕರ್ತರು, ನೋಂದಾಯಿತ ಕಾರ್ಯಕರ್ತರು ಒಂದು 72 ಲಕ್ಷ ಮೇಲಿದ್ದಾರೆ. ನಾವು ಈಗ ಒಂದು 3 ವರ್ಷದ ಅಂಕಿಅಂಶ ಇತ್ಲಾಗ ನಾವಿನ್ನೂ ಲೆಕ್ಕ ತಗೊಂಡಿಲ್ಲ. ಹಾಗಾಗಿ ನನಗೆ ಮೊದಲು ಕರ್ನಾಟಕದ 2 ಭಾಗಗಳನ್ನು ಬೆಂಗಳೂರಿಗೆ ಸೀಮಿತ ಆಗಬಾರ್ದು ಅಂತ ಹೇಳಿ ಈ ಸಂಘಟನೆ 2 ಭಾಗ ತಗೊಂಡೆ. ಒಂದು KGF, ಕೋಲಾರ ಜಿಲ್ಲೆಯ KGF, ಅದು 100% 100% ತಮಿಳು. ಅವತ್ತು KGF ಇವತ್ತೇನು ತೆಲುಗು ಅಂತ ನೋಡ್ತೀವಿ. ಅದಕ್ಕೆ ಒಬ್ಬ ಕವಿ ಒಂದು ಮಾತು ಹೇಳ್ತಾರೆ ಇವತ್ತಿಗೂ,
ಕೆಂಪೇಗೌಡರ ಮಹಾನಗರ ಪಾಲಿಕೆಯ ಕೆಂಪೇಗೌಡರ ಪ್ರತಿಮೆ ಮುಂದೆ ನಿಂತ್ಕೊಂಡು ಒಬ್ಬ ಕವಿ ಬರೀತಾನೆ, ಅತ್ತ ಶಿವಾಜಿ ಇತ್ತ ರಾಜಾಜಿ, ಅತ್ತ ಎನ್ನಡ ಇತ್ತ ಹೆಕ್ಕಡ, ಮಧ್ಯದಲ್ಲಿ ಕನ್ನಡ ಗಡಗಡ ಅಂತ. ಅಂಥ ಪರಿಸ್ಥಿತಿ ಕಾಲ ಅವತ್ತು ಬೆಂಗಳೂರದು. ಅತ್ತ ಶಿವಾಜಿನಗರ, ಇತ್ತ ರಾಜಾಜಿನಗರ. ಅತ್ತ ರಾಜಾಜಿ ಅವನು ಕನ್ನಡದವನಲ್ಲ, ಇತ್ತ ಶಿವಾಜಿ ಅವನು ಕನ್ನಡದವನಲ್ಲ. ಅತ್ತ ಎಕ್ಕಡ ಇತ್ತ ಎನ್ನಡ, ಮಧ್ಯದಲ್ಲಿ ಗಡಗಡ ಕನ್ನಡ ಪರಿಸ್ಥಿತಿ ಇದ್ದಂಥ ಕಾಲ. ಹಾಗಾಗಿ ನಾನು KGFಗೆ ಹೋದೆ. KGFಗೆ ಹೋಗಬೇಕಾದ್ರೆ ಎಷ್ಟು ಭಯ ಆಗ್ತಿತ್ತು ಅಂದರೆ 100ಕ್ಕೆ 100ರಷ್ಟು ತಮಿಳುಮಯ KGF. ಇವತ್ತು KGF ವಾತಾವರಣ ತುಂಬ ಬದಲಾವಣೆಯನ್ನು ನಾವು ಮಾಡಿದ್ವು. ಆವತ್ತಿನ ಕಾಲಕ್ಕೆ KGF ಒಳಗಡೆ ಕನ್ನಡ ಚಳುವಳಿಗಾರರು ಕನ್ನಡ ಅಂತ ಹೇಳ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. KGFಯಿಂದ 3 ಕಿಲೋಮೀಟ್ರಲ್ಲಿ ಒಂದು ಪ್ರವಾಸಿ ಮಂದಿರ ಇತ್ತು. ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ವಾಪಸ್ ಬಂದುಬಿಡೋರು. KGF ಒಳಗಡೆ ಹೋಗ್ತಿರ್ಲಿಲ್ಲ. ಮೊದಲನೇ KGF ಒಳಗಡೆ ಹೋದವನು ನಾನು. ಒಳಗಡೆ ಹೋಗಿ ಒಂದು ಸಭೆ ಮಾಡಿದಾಗ ಅವತ್ತು ಹೊಡೆದ್ರು ಕಲ್ಲು ಬಾಟ್ಲು ಏನೆಲ್ಲ ಹೊಡೆದ್ರು. ಅವತ್ತು ಒಬ್ಬ MLA ಇದ್ದ ಭಕ್ತವಸ್ತಲ ಅಂತ, ಮಹಾನ್ ಪಾತಕಿ ಅವನು. ಸುಮಾರು 40-42 ಕ್ರಿಮಿನಲ್ ಕೇಸ್ ಇದ್ದಂಥ ಒಬ್ಬ ಶಾಸಕ. KGFನಿಂದ ಆಯ್ಕೆಯಾಗಿ ಬರ್ತಿದ್ದ ತಮಿಳವನು. ಅವನು ಮಚ್ಚನ ತೋರಿಸೋಣ, ನೀನೇನಾದರೂ ಕನ್ನಡ ಮಾತಾಡಿದ್ರೆ ವಾಪಸ್ ಹೋಗಲ್ಲ KGFಯಿಂದ ಅಂತ. ಆವತ್ತು ಕಲ್ಲು ಹೊಡೆದ್ರು ಬಾಟ್ಲು ಹೊಡೆದ್ರು, ನಾನು ಕನ್ನಡದಲ್ಲೇ ಮಾತಾಡ್ತಾಯಿದ್ದೆ. ಅಲ್ಲಿಂದ ಪ್ರಾರಂಭ ಆಯಿತು. KGFಲ್ಲಿ ಒಂದೊಂದು 200 ಅಡಿ 300 ಅಡಿಲಿ ಅಲ್ಲೊಬ್ಬ ಪೆರಿಯಾರು, ಅಲ್ಲೊಬ್ಬ ಅಣ್ಣಾದೊರೆ, ಅಲ್ಲೊಬ್ಬ ಕಾಮರಾಜು, ಅಲ್ಲೊಬ್ಬ ತಿರುವಳ್ಳವರ್, ಅಲ್ಲೊಬ್ಬ MGR, ಒಬ್ಬಳು ಜಯಲಲಿತಾ ಪ್ರತಿಮೆಗಳು. KGF ಕರ್ನಾಟಕದ ಕೋಲಾರ ಜಿಲ್ಲೆಯ ಚಿನ್ನದ ನಾಡು ಅಂತ ಕರೆಸ್ಕೊಳ್ಳುವಂಥ KGFನ ಪರಿಸ್ಥಿತಿ ಹಿಂಗಾದರೆ ಹೇಗೆ ಅಂತ ಹೇಳಿ ನಾವು ಆ ಸಂದರ್ಭಕ್ಕೆ ಆವತ್ತು ಅವನೇನು MLA ಆ ಮಾತು ಹೇಳ್ದ, ಅದು ನನ್ನ ತಲೆ ಒಳಗಡೆ ಯಾವಾಗಲೂ ಕೊರಿಯೋದು. KGF ಹಿಂಗಾಗ್ಬಿಟ್ರೆ ಏನು ಅಂತ. ನಾನು ಆ ಶಾಸಕನಿಗೆ ಹೇಳಿದ್ದೆ, ನೀನು ಇವತ್ತು ಹೇಳಿದೆಯಲ್ಲ ತಮಿಳು ಕಲ್ತ್ಕೊಂಡು ಇನ್ನೊಂದ್ಸಲಿ KGF ಬಾ, ಅಲ್ದಾರ ಬರಬೇಡ, ಬಂದರೆ ವಾಪಸ್ ಹೋಗಲ್ಲ ಅಂತ ಹೇಳ್ತಿದ್ದೆಲ್ಲ ಮಗನೇ, ನೀನು ಯಾಕೆ ಬೆಂಗಳೂರು ಬರ್ತೀಯ ಬಾ ನೋಡ್ತೀನಿ. ಒಂದು ದಿವಸ ಒಂದು ವಾರದ ನಂತರ ಅವನು ಬೆಂಗಳೂರಿಗೆ ಬರ್ತಾನೆ. ನಾವು 100 ಜನ ಹುಡುಗರು ಕಾಯ್ತಾ ಇರ್ತೀವಿ. ಅವನು ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಬರ್ತಾ ಇರ್ತಾನೆ. ಆಗ ನಮ್ಮ ಹುಡುಗರು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ, ಸರಿಯಾಗಿ ಕೊಡ್ತಾರೆ. ಅಲ್ಲಿಂದ ಶುರುವಾಯಿತು KGF ವಾತಾವರಣ ಬದಲಾವಣೆ. ಆಮೇಲೆ KGFನ ಸುತ್ತಮುತ್ತ ನಗರ ಬಿಟ್ಟರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ತೆಲುಗುರು ಮತ್ತು ಒಂದಷ್ಟು ಕನ್ನಡಿಗರ ಸಂಖ್ಯೆ ಹೆಚ್ಚು. ಅವರೆಲ್ಲ KGF ಒಳಗಡೆ ಬರೋಕ್ಕೆ ಶುರು ಮಾಡ್ತಾರೆ. ಆಗ KGF ಕಂಟ್ರೋಲ್ ಬರುತ್ತೆ. ಆಗ ಆ ಭಕ್ತವತ್ಸಲ ಅನ್ನೋ ಶಾಸಕ ಬದಲಾವಣೆ ಆಗ್ತಾನೆ. ಅವನು DMK ಪಕ್ಷದಿಂದ ಗೆದ್ದು ಬರ್ತಾ ಇರ್ತಾನೆ. ಆ DMK ಪಕ್ಷವನ್ನು ತೊರಿತಾನೆ, JDS ಪಕ್ಷಕ್ಕೆ ಬಂದು ಸೇರ್ಕೋತಾನೆ. ಇಡೀ ನಗರಸಭೆ, ನಗರ ಪಾಲಿಕೆ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಎಲ್ಲ ನಾಮಫಲಕಗಳು ತಮಿಳು ಇರುತ್ತೆ. ಆಮೇಲೆ ಅದೆಲ್ಲ ಕನ್ನಡ ಆಗ್ತಾ ಬರುತ್ತೆ.